ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ಡಿಜಿ ಆಫೀಸಿನ ಮುಂಭಾಗದಲ್ಲಿ ಇವತ್ತು ದೊಡ್ಡ ಪ್ರತಿಭಟನೆಯನ್ನ ಮಾಡಲಾಯಿತು. ಆಗ್ರಹಿಸಿದ್ರು ಬಂಧಿಸಬೇಕು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ರದ್ದು ಎನ್ನಲಾದಂಥ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆ ಜೋರಾಗಿ ಮಾಡಿದ್ದಾರೆ. ಕಾಂಗ್ರೆಸ್ ಭವನದ ಬಳಿ ಪ್ರಜ್ವಲ್ ಫೋಟೋಗೆ ಚಪ್ಪಲಿ ಹಾರ ಹಾಕಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಫೋಟೋಗೆ ಬೆಂಕಿ ಹಾಕಿ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಡಿಜಿ ಕಚೇರಿಯ ಬಳಿಯೂ ಕೂಡ ಕಾಂಗ್ರೆಸ್ ಮಹಿಳಾ ಘಟಕ ಪ್ರತಿಭಟನೆಯನ್ನ ಮಾಡಿದೆ. ಆರೋಪಿಯನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿರೋದು. ಸರ್, ಈಗ ಈ ನಾಡು ಸಂಸ್ಕೃತಿ ಸಂಸ್ಕಾರ ಇರ್ತಕ್ಕಂಥ ನಾಡು. ಇವತ್ತು ಏನು ನಾವು ನೋಡ್ತಾ ಇದ್ದೀವಿ, ಇಂಥ ನಾಡಲ್ಲಿ ಈ ಲೈಂಗಿಕ ದೌರ್ಜನ್ಯ ಇರ್ಬೋದು, ಈ ಪೆನ್ಡ್ರೈವ್ನ ನೋಡ್ತಾ ಇದ್ದಾಗ ಇಡೀ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಇದಕ್ಕೆ ನಮ್ಮ ಸರ್ಕಾರ ಕೂಡಲೇ ಇದಕ್ಕೆ ಕ್ರಮ ತೆಗೆದುಕೊಂಡು SITಗೆ ತನಿಖೆಗೆ ರೆಕಮೆಂಡ್ ಮಾಡಿದೆ. ಕೇಂದ್ರ ಸರ್ಕಾರ ಇದಕ್ಕೆ ಮೂಗು ತೂರಿಸಿ ಅದನ್ನು ಎಲ್ಲೋ ಒಂದು ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು. ಕೂಡಲೇ ಯಾರು ತಪ್ಪಿತಸ್ತಾ ಇದ್ದಾನೆ ಅವನಿಗೆ ಕೂಡಲೇ ಶಿಕ್ಷೆ ಆಗಬೇಕು, ಅವನ್ನ ಬಂಧಿಸಬೇಕು, ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸ್ಬೇಕು ಅಂತ ಹೇಳ್ತೇವೆ. ಸರ್, ಈಗ ಬಂದಿರತಕ್ಕಂಥ ಏನು ನಮ್ಮಲ್ಲಿ ಬಂದಿರತಕ್ಕಂಥ ವಿಡಿಯೋಗೆ ಅದಕ್ಕೆ ಕೂಡ ನಾವು ಕ್ರಮ ತೆಗೆದುಕೋಬೇಕು. ಮತ್ತೆ ಇದರಲ್ಲಿ ಯಾವುದೇ ಒಂದು ಶಿಫಾರಸು ಮಾಡತಕ್ಕಂಥದ್ದು ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ಮಣಿದೆ ಹಾಗೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೋಬೇಕು ಮೊದಲನೇದಾಗಿ. ನಂತರ ಬರ್ತಕ್ಕಂಥ ವಿಡಿಯೋದ್ರ ಬಗ್ಗೆ ನಾವು ನೋಡೋಣ ಸರ್. ಫಸ್ಟ್ ಇದ್ರ ಮೊದಲನೇದಾಗಿ ಇದಕ್ಕೆ ಕ್ರಮ ತೆಗೆದುಕೋಬೇಕು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ಹೆಣ್ಮಕ್ಳು ಭಯಭೀತರಾಗಿದ್ದಾರೆ. ಅವರ ಕುಟುಂಬ ಕೂಡ ಇವತ್ತು ಭಯದಲ್ಲಿದೆ. ಅವ್ರನ್ನ ಬೆದರಿಸ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೆಣ್ಮಕ್ಳು ಇವತ್ತು ಎಂತಹ ಜೀವ ಇದ್ರೂ ಕೂಡ ಜೀವಂತವಾಗಿ ಇರದೇ ಇರತಕ್ಕಂಥ ಸ್ಥಿತಿಯನ್ನು ತಲುಪಿದ್ದಾರೆ. ಇಂತಹ ದುಸ್ಥಿತಿಗೆ ಕಾರಣರಾಗಿರ್ತಕ್ಕಂಥವ್ರನ್ನೇ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾವುದೇ ಸರ್ಕಾರ ಮಾಡಬಾರ್ದು. ನಾನಿವತ್ತು ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ನಾವು ಬೇಗನೆ ಅವರು ತೀರ್ಮಾನ ತಗೊಂಡು SIT ರಚನೆ ಮಾಡಿದ್ದಾರೆ ತನಿಖೆಗೆ, ಅದಕ್ಕಾಗಿ ನಾವು ಸ್ವಾಗತ ಮಾಡ್ತೇವೆ. ಆದರೆ ಆರೋಪಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಯಾವುದೇ ಹುನ್ನಾರ ಕೇಂದ್ರ ಸರ್ಕಾರದಿಂದ ನಡೀಬಾರ್ದು. ಯಾಕಂದರೆ ಅವ್ರದ್ದೇ ಅಭ್ಯರ್ಥಿ ಇವತ್ತು NDA ಅಭ್ಯರ್ಥಿಯಾಗಿ ಅವರು ಏನಿವತ್ತು ಕೊಯಲೇಷನ್ ಆಗಿ ಅವರಿಬ್ಬರು ಕೂಡ BJP JDS ಅಭ್ಯರ್ಥಿಯಾಗಿ ಇವತ್ತು ಸ್ಪರ್ಧೆ ಮಾಡಿದ್ದಾರೆ. ಯಾವಾಗಲೂ ಕೂಡ BJP ರಾಜ್ಯ ಮಹಿಳಾ ಘಟಕ ಏನಿದೆ ಕಾಂಗ್ರೆಸ್ನ ಘಟಕ, ಇವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ಸೂಕ್ಷ್ಮ ವಿಚಾರ, ಸಿಂಪಲ್ ವಿಚಾರ ಅಲ್ಲ. ಪ್ರಜ್ವಲ್ ವಿಡಿಯೋ ಬಗ್ಗೆ ಮೋದಿ HDK ಉತ್ತರಿಸಬೇಕು ಅಂತೆಲ್ಲ ಕೇಳಿಕೊಂಡಿದ್ದಾರೆ. ಇದು ರಾಕ್ಷಸತನದ ಪರಮಾವಧಿ, ಪ್ರಜ್ವಲ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕ ಈ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಏನಿದೆ ಈ ವಿಚಾರದಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಯಾವುದೇ ಒಂದು ಪಕ್ಷದ ವಕ್ತಾರರಾಗಿ ಮಹಿಳಾ ಹೋರಾಟಗಾರರಾಗಿ ಈ ಥರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ನಮಗೆ ಒಂದು ದುಃಖ ತರುವಂಥ ಸಂಗತಿ. ನೀವೆಲ್ಲ ನೋಡ್ತಾ ಇದ್ರೆ ಸುಮಾರು 10-15 ದಿನಗಳಿಂದ ಯಾವ ಥರ ಒಂದು ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದಂಥ ವಿಡಿಯೋಗಳ ಒಂದು ಹೊಳೆನೇ ಹರಿತಾ ಇದೆ. ಕರ್ನಾಟಕಕ್ಕೆ ಹೆಸರಿಗೆ ಧಕ್ಕೆ ಬರುವಂಥ ಒಂದು ಕೆಲಸನೂ ಆಗಿದೆ. ಮೊದಲನೇದಾಗಿ ನನ್ನ ಒಂದು ಓಪನಿಂಗ್ ಸ್ಟೇಟ್ಮೆಂಟು ನಾನು ನಿಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ನಾವು 50% ಮಹಿಳೆಯರಿದ್ದೀವಿ ಈ ದೇಶದಲ್ಲಿ. ಈ ದೇಶದ ನಿರ್ಮಾಣದ ಕೆಲಸದಲ್ಲಿ ನಮ್ಮ ಭಾಗನೂ ಸಹ ಇದೆ. ಈ ನಮ್ಮ ಕಾಂಟ್ರಿಬ್ಯೂಷನ್ 50% ಈ ದೇಶದ ಪ್ರಗತಿಯಲ್ಲಿದೆ. ಆದರೆ ಯಾಕೋ ಇವತ್ತು ಏನೇನು ಘಟನೆಗಳು ನಡೀತಾ ಇದೆ, ಅದು ಎಲೆಕ್ಷನ್ ಸಂದರ್ಭದಲ್ಲಿ ಮತ್ತು ಈ ಥರ ಒಂದು ಘಟನೆಗಳು ನೋಡಿ ನಾವೆಲ್ಲೋ ಒಂದು ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಥರ ನಮಗೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಕಾಮದ ಕರ್ಮಕಾಂಡ ಇವತ್ತು ಇಡೀ ವಿಶ್ವದಲ್ಲಿರುವಂಥ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ವಿಷಯ ಇದು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 5ಅಲ್ಲ, 10ಅಲ್ಲ, ಸಾವಿರಾರು. ಏನಿದು? ಆ ಹೆಣ್ಣು ಮಕ್ಕಳಿಗೆ ಶೋಷಣೆಗೆ ಕೊನೆ ಇಲ್ವಾ? ಇವರು ಯಾವ ಒಂದು ಅಧಿಕಾರಿಗಳಾಗಿ ಇವ್ರ ಕೈ ಕೆಳಗಡೆ ಕೆಲಸ ಮಾಡೋಂಗಿಲ್ಲ, ಕಾರ್ಯಕರ್ತರಾಗಿ ಇವ್ರ ಜೊತೆಗೆ ಒಂದು ನಂಬಿಕೆಯಿಂದ ಕೆಲಸ ಮಾಡಲಿಕ್ಕಾಗಲ್ಲ.
ಆದರೆ ವರ್ಕ್ ಪ್ಲೇಸಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳಿ ನಾವು ಈ ಒಂದು ವಿಶ್ವದಲ್ಲಿ ಸಾವಿರಾರು ನೂರಾರು ವರ್ಷಗಳಿಂದ ಹೋರಾಟ ಮಾಡಿದಂಥ ಒಂದು ಪ್ರತಿಫಲ ಒಂದು ನೇಹ, ರುಕ್ಸಾನಾ, ಇಲ್ಲಿ ಕೂತಿರೋ ಭವ್ಯ ನರಸಿಂಹಮೂರ್ತಿ, ಇಲ್ಲಿ ಕೂತಿರೋ ಕವಿತಾ ರೆಡ್ಡಿ ಅವರು, ಮತ್ತೆ ಮಂಜುಳಾ ನಾಯ್ಡು ಅವರಾಗ್ಬೋದು, ಭವ್ಯ ಅವರಾಗ್ಬೋದು, ಕವಿತಾ ಅವರಾಗ್ಬೋದು, ಪ್ರತಿಯೊಂದು ಹೆಣ್ಮಕ್ಳು ಸರ್. ನಾವು ಫಸ್ಟು ನಮಗೆ ಹೆಣ್ಣು ಕುಲ ಅಂತ ಬಂದಾಗ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ. ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ, ಲಿಂಗ ಆಧಾರಿತ ದೌರ್ಜನ್ಯ, ಇದ್ರ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಆ ಹೆಣ್ಮಕ್ಳು ಮುಸ್ಲಿಂ ಆಗಿರ್ಲಿ, ಹಿಂದೂಗಳಾಗಿರ್ಲಿ, ಇಂತಹ ಸೆಕ್ಷುವಲ್ ಪ್ರಿಡೇಟರ್ಸ್ ಹಿಂದೂಗಳಾಗಿರ್ಲಿ, ಮುಸ್ಲಿಮ್ರಾಗಿರ್ಲಿ, ನಮ್ಗೆ ಅವ್ರ ಸೆಕ್ಷುವಲ್ ಪ್ರಿಡೇಟರ್ಸೇ ಕ್ರಿಮಿನಲ್ಸ್. ಹೆಣ್ಮಕ್ಳನ್ನ ಎಲ್ಲಿ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಹೆಣ್ಮಕ್ಳನ್ನ ಎಲ್ಲಿ ಅಗೌರವದಿಂದ ಕಾಣ್ತಾರೋ ಅಲ್ಲಿ ಅವರು ಮಾಡುವ ಕೆಲಸಗಳೆಲ್ಲ ವ್ಯರ್ಥವಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಊರೆಲ್ಲ ದೇವಸ್ಥಾನ ಸುತ್ತಿ ಈ ಥರ ಹೆಣ್ಮಕ್ಳ ಜೊತೆ ವರ್ತನೆಗಳು ಮಾಡಿದ್ರೆ ದೇವರ ಆಶೀರ್ವಾದ ಅಲ್ಲ, ತಂದೆ ತಾಯಿ ಆಶೀರ್ವಾದನೂ ಇರಲ್ಲ, ಹಾಗೆ ಕೂಡ ಜನಗಳ ಅಭಿಪ್ರಾಯ ಕೂಡ ಇರಲ್ಲ. ಇವಾಗೇನು ಕವಿತಾ ಮೇಡಮ್ಮು, ಮಂಜುಳಾ ಮ್ಯಾಮು, ಭವ್ಯ ಅವರು ಹೇಳಿದ್ರು, ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಬೇಜಾರಾಗುತ್ತೋ ಅಷ್ಟೇ ನಾಚಿಕೆ ಕೂಡ ಆಗುತ್ತೆ. ಯಾಕಂತಂದರೆ ಅದು ಕೇಳೋದಕ್ಕೆ ಅಥವಾ ನೋಡೋದಕ್ಕೆ. ಸೊ ಇವತ್ತು ಕಾಂಗ್ರೆಸ್ ಮಹಿಳಾ ಘಟಕ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ, ಕರೆಕ್ಟಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಕೆಲವು ಸಂದರ್ಭದಲ್ಲಿ ನಿಮ್ಮ ಸ್ಟ್ಯಾಂಡ್ಗಳನ್ನು ನೋಡ್ಕೊಳ್ಳಿ. ನೇಹಾ ಹಿರೇಮಠ್ ಕೊಲೆ ಆದಂಥ ಸಂದರ್ಭದಲ್ಲಿ ಯಾಕೆ ಮಹಿಳಾ ಕಾಂಗ್ರೆಸ್ ಘಟಕ ಬರಲಿಲ್ಲ? ಇನ್ನುಳಿದಂಥ JDS ಮಹಿಳಾ ಘಟಕ ಯಾಕೆ ಬರಲಿಲ್ಲ? BJP ಮಹಿಳಾ ಘಟಕ ಯಾಕೆ ಬರಲಿಲ್ಲ? ನೀವೆಲ್ಲ ಎಲ್ಲಿರ್ತೀರ ಆ ಸಂದರ್ಭದಲ್ಲಿ? ಅದು ಅಲ್ವಾ, ಅದು ಮಹಿಳೆ ಮೇಲೆ ಆದಂಥದ್ದು ಅಲ್ವಾ, ಕೊಲೆನೇ ಆಗೋಯ್ತಲ್ವಾ? ಆಗ ಯಾಕೆ ಧ್ವನಿ ಎತ್ತಲ್ಲ? ನಿಮಗೆ ಪಿಕ್ ಆ್ಯಂಡ್ ಚೂಸ್ ಮಾಡ್ಕೊಂಡಾಗ ಮಹಿಳೆಯರ ದೌರ್ಜನ್ಯ ಮಾತ್ರ ಕಾಣಿಸ್ಕೊಳ್ಳುತ್ತೆ, ಕೆಲವು ಕಡೆಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಯಾಕೆ? ಅಲ್ಲಿ ಸತ್ತೇ ಹೋದ್ರಲ್ರಿ.